ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ಶಕ್ತಿ ಯೋಜನೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ? ಫ್ರೀ ಬಸ್ಸಿಂದ ಓಡಾಡೋದ್ರಿಂದ ಪಾಕೆಟ್ ಮನಿ ಏನಾದರೂ ಸೇವ್ ಆಗ್ತಾ ಇದೆಯಾ? ಮುಂಚೆ ಯಾವ ರೀತಿ ಇತ್ತು ಅಂದರೆ ಎಷ್ಟೆಲ್ಲ ಖರ್ಚು ಆಗ್ತಾ ಇತ್ತು ಕಾಲೇಜ್ಗೆ ಓಡಾಡೋದಕ್ಕೆ, ಇವಾಗ ಯಾವ ರೀತಿ ಉಪಯೋಗ ಆಗ್ತಾ ಇದೆ? ಹಾಯ್, ನಿಮ್ಮ ಹೆಸರು? ಭಾವನಾ. ಎಲ್ಲಿಂದ ಓಡಾಡ್ತೀರಾ? ನಾವು ನೆಲಮಂಗಲ ಕಾಲೇಜು, ಅಲ್ಲಿಂದ ಇವಾಗ ಊರಿಗೆ ಹೋಗ್ತಿದ್ವಿ, ಅದಕ್ಕೆ ಬಂದಿದ್ವಿ ಇಲ್ಲಿ. ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ? ಹಾಂ, ಫ್ರೀ ಬಸ್. ಆಧಾರ್ ಕಾರ್ಡ್ ಇದೆಯಾ? ಹಾಂ, ಆಧಾರ್ ಕಾರ್ಡ್ ಇದೆ. ಮುಂಚೆ ಇವಾಗ ಎಷ್ಟು ಖರ್ಚಾಗ್ತಾ ಇತ್ತು ಮನೆಯಿಂದ ಕಾಲೇಜ್ ಓಡಾಡೋದಕ್ಕೆ? ಇವಾಗ ಯಾವ ರೀತಿ? ನಾವು ಕಾಲೇಜ್ ಹಚ್ಚಿದಾಗಿಂದ ಇದು ಶಕ್ತಿ ಯೋಜನೆ ಸ್ಟಾರ್ಟ್ ಆಗಿದ್ದು. ಇವಾಗ 3 ಇಯರ್ಸ್ 3.5 ಇಯರ್ಸ್ ಸ್ಟಾರ್ಟ್ ಆಯಿತು. ನಾವು ಅವಾಗಿಂದನೂ ಫ್ರೀ ಬಸ್ಸೇ ಓಡಾಡ್ತಿದ್ದೀವಿ. ಇದು ಪಾಕೆಟ್ ಮನಿನೂ ಸೇವ್ ಆಯಿತು ಮತ್ತು ಜಾಸ್ತಿ ಯೂಸ್ ಆಯಿತು. ಕಾಲೇಜ್ ಸ್ಟೂಡೆಂಟ್ಗೆ ಯೂಸ್ ಆಗ್ತಿದೆ ಆಲ್ಮೋಸ್ಟು. ಆದರೆ ಜಾಸ್ತಿ ಆಂಟಿ ಇದ್ರು ಬರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಹೇಳಬೇಕು, ಸ್ವಲ್ಪ ಸ್ಟೂಡೆಂಟಿಗೆ ಯೂಸ್ ಆಗಲಿ ಅಂತ. ಓಕೆ, ನೀವು ಹೇಳ್ತಾ ಇರೋದು ಇವಾಗ ಕೇವಲ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಕೊಟ್ಟಿದ್ರೆ ಒಂಥರ ಲಾಭ ಆಗ್ತಾ ಇತ್ತು, ಜಾಸ್ತಿ ಮಹಿಳೆಯರು ಓಡಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ರಶ್ ಆಗ್ತಾ ಇದೆ ಅಂತ ಹೇಳಿ. ಓಕೆ, ಇವಾಗ ನೀವು ಓಡಾಡ್ತಾ ಇದ್ದೀರಾ ಅಲ್ವಾ, ಇವಾಗ ಸ್ಟಾಪ್ಗಳೆಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ? ಹಾಂ, ಕೊಡ್ತಿದ್ದಾರೆ. BMTC ಸ್ವಲ್ಪ ಟ್ರಾಫಿಕ್ಕಿಂದ ಸ್ವಲ್ಪ ಲೇಟ್ ಆಗ್ತಿದೆ, ಬಟ್ ಎಲ್ಲ ಎಕ್ಸ್ಪ್ರೆಸ್ ಎಲ್ಲ ಮಾಡಿದ್ರಲ್ಲ, ಚೆನ್ನಾಗಿದೆ ಇವಾಗ. ಇವಾಗ ನೀವು ಹೇಳಿದ್ರಿ ಮಹಿಳಾ ಪ್ರಯಾಣಿಕರು ಜಾಸ್ತಿ ಇರ್ತಾರೆ, ವಯಸ್ಕರು ಜಾಸ್ತಿ ಇರ್ತಾರೆ, ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಕೊಟ್ಟಿದ್ರೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ? ಸ್ಟೂಡೆಂಟ್ಸ್ಗಳಿಗೆ ಮತ್ತು ಹಿರಿಯ ನಾಗರಿಕರು ಇರ್ತಾರಲ್ಲ, ಲೈಕ್ ಓಲ್ಡ್ ಪೀಪಲ್ಸ್, ಅವರಿಗೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಇನ್ನು ಇವಾಗ ಅಂಕಲ್ ಆಂಟಿ ಅಂದ್ರಿಗೆ ಮಾಡಿದರೆ ಓಕೆ, ಬಟ್ ಜಾಸ್ತಿ ರಶ್ ಆಗುತ್ತಲ್ಲ, ಸ್ಟೂಡೆಂಟ್ಸ್ಗೆ ಉಪಯೋಗ ಆಗಲ್ಲ ಅಂತ. ಲೈಕ್ ಬಸ್ಸೇ ಸಿಗಲ್ಲ, ಜಾಸ್ತಿ ಬಸ್ ಮಾಡಿದ್ರೆ ಓಕೆ. ನೀವು ಇವಾಗ ಉಚಿತವಾಗಿ ಓಡಾಡ್ತಾ ಇದ್ದೀರಾ ದಿನನಿತ್ಯ, ಆ ಒಂದು ಯೋಜನೆಯ ಹೆಸರು ಗೊತ್ತಾ ನಿಮಗೆ ಏನಂತ? ಹಾಂ, ಶಕ್ತಿ ಯೋಜನೆ. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.